ಕರ್ನಾಟಕದ ಕರಾವಳಿ, ಗೋವಾ, ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ಹಾದು ಹೋಗುವಂತಹ ಒಂದು ವಿಭಿನ್ನವಾದ ರೈಲು ಮಾರ್ಗ ಅಥವಾ ರೈಲ್ವೆ ಘಟಕ ಅದು ಕೊಂಕಣ್ ರೈಲ್ವೇಸ್. ಭಾರತದ ಒಟ್ಟು 19 ಬೇರೆ ಬೇರೆ ವಿಧದ ರೈಲ್ವೆ ಮಾರ್ಗಗಳಲ್ಲಿ ಈ ಕೊಂಕಣ್ ರೈಲ್ವೆ ಕೂಡ ಒಂದು. ಸುಮಾರು 1920ರ ಇಸ್ವಿಯಲ್ಲೇ ಮೊಟ್ಟ ಮೊದಲ ಸರ್ವೆ ಆಗಿದ್ದರೂ ಕೂಡ ಇಲ್ಲಿನ ವಾತಾವರಣದ ಮತ್ತು ಇಲ್ಲಿನ ಪ್ರಕೃತಿಯ ಸಮಸ್ಯೆಗಳಿಂದಾಗಿ ಒಂದು ನೇರವಾದ ಟ್ರ್ಯಾಕ್ ಅನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಪ್ರತಿ ಬಾರಿಯೂ ಮುಂದೂಡಲ್ಪಟ್ಟಂಥ ಕರ್ನಾಟಕದ ಕರಾವಳಿ ಊರುಗಳನ್ನು ಸಂಪರ್ಕಿಸುವ ರೈಲ್ವೆ ಯೋಜನೆಯ ಒಂದು ಅಭೂತಪೂರ್ವ ಪ್ಲಾನ್ ಅದೇ ಈ ಕೊಂಕಣ್ ರೈಲ್ವೆ. ಈಗಾಗಲೇ ಸರಿಸುಮಾರು 700 ಕಿಲೋಮೀಟರ್ವರೆಗೆ ಚಾಚಿಕೊಂಡಿರುವಂತಹ 700 ಕಿಲೋಮೀಟರ್ನವರೆಗಿನ ಕರ್ನಾಟಕದ ಕರಾವಳಿಯ ಪಶ್ಚಿಮ ಘಟ್ಟಗಳ ಸಾಲುಗಳ ನಡುವಿನ ಊರುಗಳನ್ನು ಬೆಸೆದುಕೊಂಡು ಬಂದಿರುವಂತಹ ಈ ಕೊಂಕಣ್ ರೈಲ್ವೆ ಈಗ ಭಾರತೀಯ ರೈಲ್ವೆ ಜೊತೆಗೆ ಮರ್ಜ್ ಆಗುವ ಸಾಧ್ಯತೆ ಇದೆ. ಈ ಬಗ್ಗೆ ಜನಪ್ರತಿನಿಧಿಗಳು ಕೋಟಾ ಶ್ರೀನಿವಾಸ್ ಪೂಜಾರಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಅತಿ ಶೀಘ್ರದಲ್ಲೇ ಕೊಂಕಣ್ ರೈಲ್ವೆಯನ್ನು ಭಾರತೀಯ ರೈಲ್ವೆ ಜೊತೆಗೆ ವಿಲೀನ ಮಾಡುವ ಸಿದ್ಧತೆಗಳನ್ನು ನಡೆಸ್ತಾ ಇರೋದಾಗಿ ಮತ್ತು ಅದಕ್ಕೆ ಬೇಕಾದ ಪೂರಕ ವ್ಯವಸ್ಥೆಗಳನ್ನು, ವಾತಾವರಣಗಳನ್ನು ನಿರ್ಮಿಸಿಕೊಳ್ತಾ ಇರೋದಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗೋವಾ ತನ್ನ ಪಾಲಿನ ಶೇರನ್ನು ಕೇಂದ್ರ ಸರ್ಕಾರದ ಸುಪರ್ದಿಗೆ ಒಪ್ಪಿಸಿದೆ. ಅದರ ಜೊತೆಗೆ ಕರ್ನಾಟಕವೂ ಕೂಡ ಇದೇ ಸಿದ್ಧತೆಯಲ್ಲಿದ್ದು ಈ ಹಿಂದೆ ಒಂದೆರಡು ಬಾರಿ ಹಿನ್ನಡೆಯಾಗಿತ್ತು. ಆದರೆ ಈಗ ಮತ್ತೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಲ್ಲಿ ವಿಶೇಷವಾಗಿ ಮನವಿ ಮಾಡಲಾಗುತ್ತೆ. ಮನವಿಯ ಜೊತೆಗೆ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರಾಗಿರುವ UT ಖಾದರ್ ಕೂಡ ಈ ಬಗ್ಗೆ ಮುತುವರ್ಜಿಯನ್ನು ವಹಿಸ್ತಿದ್ದಾರೆ. ಅತಿ ಶೀಘ್ರದಲ್ಲಿ ಕೊಂಕಣ್ ರೈಲ್ವೆಯನ್ನು ಕರ್ನಾಟಕದ ಪಾಲಿಗಿರುವಂಥ ಶೇರನ್ನು ಕೇಂದ್ರಕ್ಕೆ ಹಸ್ತಾಂತರ ಮಾಡಿ ಭಾರತೀಯ ರೈಲ್ವೆಯನ್ನು ಇಲ್ಲಿಗೆ ಇಂಟ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ರೈಲ್ವೆ ಹಳಿಗಳ ಅಭಿವೃದ್ಧಿಯನ್ನಾಗಲಿ ಅಥವಾ ಟ್ರಿಬಲ್ ಲೈನ್, ಡಬಲ್ ಲೈನ್ ಮಾಡುವ ಮುಂದಿನ ರೈಲ್ವೆ ಯೋಜನೆಗಳನ್ನು ಸಿದ್ಧಪಡಿಸುವ ಸಲುವಾಗಿ ಕೊಂಕಣ್ ರೈಲ್ವೆಯನ್ನು ಭಾರತೀಯ ರೈಲ್ವೆ ಜೊತೆಗೆ ವಿಲೀನಗೊಳಿಸುವ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಅನ್ನುವ ಮಾತನಾಡಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ. ಕೇಳಿಸ್ಕೊಳ್ಳಿ. ಕೊಂಕಣ ರೈಲ್ವೆಯ ಭಾಗವಾಗಿ ಉಡುಪಿ ಇಂದ್ರಾಳಿಯ ರೈಲ್ವೆ ಸ್ಟೇಷನ್ನಲ್ಲಿ ಇವತ್ತು 3 ಲಿಫ್ಟ್ಗಳನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸಗಳನ್ನು ಮಾಡಲಾಯಿತು. ಶೌಚಾಲಯದ ಆಧುನೀಕರಣ ಮತ್ತು ವಿಶ್ರಾಂತಿ ಕೊಠಡಿಗಳ ಆಧುನೀಕರಣಕ್ಕೆ ಬೇಕಾದಂಥ ಕಾರ್ಯಕ್ರಮ ಹಾಕಿ ಸುಮಾರು 2.25 ಕೋಟಿ ಅಂದಾಜು ರೂಪಾಯಿಯ ವೆಚ್ಚದಲ್ಲಿ ಕಾಮಗಾರಿಯನ್ನು ಇವತ್ತು ಸಮರ್ಪಣೆ ಮಾಡಿದ್ದೇವೆ. ನಮ್ಮ ಮುಂದಿರುವ ಚರ್ಚೆ ಏನಂತ ಹೇಳಿದರೆ ವಂದೇ ಭಾರತ ಆದಷ್ಟು ಬೇಗ ಬರಬೇಕಂತೇಳಿ ಈಗಾಗಲೇ ಪ್ರಾಯೋಗಿಕವಾದಂಥ ಸಂಚಾರಗಳು ಮಾಡುವುದರಿಂದ ಆದಷ್ಟು ಬೇಗ ಬರುತ್ತೆ ಅನ್ನುವಂಥ ವಿಶ್ವಾಸವನ್ನು ನಾವು ಹೊಂದಿದ್ದೆವು. ಮುಂದುವರಿದು ಕೊಂಕಣ ರೈಲ್ವೆಯನ್ನು ಭಾರತೀಯ ರೈಲ್ವೆಯಲ್ಲಿ ವಿಲೀನ ಮಾಡಬೇಕು ಅನ್ನುವಂಥ ಚರ್ಚೆಗಳೇನಿದೆಯಲ್ಲ ಅದಕ್ಕೊಂದು ತಾರ್ಕಿಕವಾದಂಥ ಅಂತಿಮ ರೂಪ ಬರ್ತದೆ ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ನಿನ್ನೆ ಮುಖ್ಯಮಂತ್ರಿಗಳನ್ನು ಭೇಟಿಯಾದಾಗ ಮುಖ್ಯಮಂತ್ರಿಗಳು ಇಲ್ಲ ಇದನ್ನು ನಾವು ಆದಷ್ಟು ಬೇಗ ಶಾರನ್ನು ಸರೆಂಡರ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆವಾಗ ಕರ್ನಾಟಕ, ಗೋವಾ ಮತ್ತು ಕೇರಳ 3 ರಾಜ್ಯಗಳು ಶಾರ್ ಸರೆಂಡರ್ ಮಾಡಿದಾಗ ಆಗುತ್ತೆ. ಮಹಾರಾಷ್ಟ್ರ ಒಂದನ್ನು ನಾವು ಮನವೊಲಿಸಿದರೆ ಕೆಲವೇ ದಿವಸಗಳಲ್ಲಿ ಕೊಂಕಣ ರೈಲ್ವೆ ಭಾರತೀಯ ರೈಲ್ವೆ ಜೊತೆ ವಿಲೀನ ಆದರೆ ಇದರ ಡಬಲಿಂಗ್ ಮಾಡಲಿಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಮತ್ತು ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ನಾವು 3 ಜನ ಸಂಸದರು ಮತ್ತು ಈ ಸಮಾನ ಮನಸ್ಕರು ಎಲ್ಲರೂ ಒಟ್ಟಾಗಿ ರಾಜ್ಯ ಸರ್ಕಾರವೂ ಕೂಡ ನಮ್ಮ ಜೊತೆ ಇರುತ್ತೆ ಮತ್ತು ಈ ಕೊಂಕಣ ರೈಲ್ವೆ ಇದಕ್ಕೆ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಭಾವನೆ. ಇವಿಷ್ಟು ಇವತ್ತಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.